ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ತೆ ಗೆಳೆಯರೆ. ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಧುಸೂದನ್ ಆಚಾರ್ಯ. ನೋಡಿ ಗೆಳೆಯರೆ, ಇವತ್ತು ಜ್ಯೋತಿಷ ವಿಚಾರದಲ್ಲಿ 2024ರಲ್ಲಿ ಬರ್ತಕ್ಕಂಥ ಯುಗಾದಿ ವರ್ಷ, ನಮಗೇನು ಏಪ್ರಿಲ್ ತಿಂಗಳಲ್ಲಿ ಬರ್ತಾ ಇದೆ 9ನೇ ತಾರೀಕು. ಯುಗಾದಿ ವರ್ಷದ ಈ ಒಂದು ಗ್ರಹಗಳ ಆಧಿಪತ್ಯ ಏನು ಬರುತ್ತೆ ಅಂದರೆ, ಈ ಕ್ರೋಧಿ ನಾಮ ಸಂವತ್ಸರ ಬರುತ್ತೆ. ಇವಾಗ ಏಪ್ರಿಲ್ 9ನೇ ತಾರೀಕು ಪ್ರಾರಂಭವಾಗುತ್ತೆ ನಮಗೆ ಹೊಸ ವರ್ಷ. ಆ ಹೊಸ ವರ್ಷಕ್ಕೆ ಹೊಸ ನೂತನ ಸಂವತ್ಸರ ಬಂದು ಕ್ರೋಧಿ ನಾಮ ಸಂವತ್ಸರ. ಈ ಕ್ರೋಧಿ ನಾಮ ಸಂವತ್ಸರ ನಮಗೆ ಹೊಸ ವರ್ಷಕ್ಕೆ ಬರ್ತಾ ಇರ್ತಕ್ಕಂಥ ಸಂವತ್ಸರ, ವರ್ಷದ ಹೆಸರದು ಕ್ರೋಧಿ ನಾಮ ಅನ್ನೋದು. ಸ್ವಲ್ಪ ಇದು ಅಷ್ಟೊಂದೇನು ಉತ್ತಮ ಫಲ ಇರೋದಿಲ್ಲ ಕ್ರೋಧಿ ನಾಮ ಸಂವತ್ಸರ. ಆ ಕ್ರೋಧಿ ಅನ್ನೋದೇ ಒಂದು ಹೆಸರಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಒಂದು ಫಲ ಇರುತ್ತೆ ಅಂತ. ಕ್ರೋಧಿ ನಾಮ ಸಂವತ್ಸರದ ಒಂದು ವರ್ಷ ಭವಿಷ್ಯದಲ್ಲಿ ಯಾವ್ಯಾವ ಗ್ರಹಗಳು ಅಧಿಪತ್ಯ ತಗೊಂಡಿದೆ ಅಂದರೆ ಅದನ್ನು ನವನಾಯಕರು ಅಂತೀವಿ. ಪಂಚಾಂಗದ ವಿಚಾರದಲ್ಲಿ ನವನಾಯಕರ ಒಂದು ಫಲಗಳು ಅಂದರೆ ನವನಾಯಕರ ಫಲಗಳು ಅಂತ ಬರ್ತದೆ. ಅದು ಯಾವ ರೀತಿ ಯಾವ್ಯಾವ ಗ್ರಹ ಯಾವ್ಯಾವುದಕ್ಕೆ ಆಧಿಪತ್ಯ ಬಂದಿದೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ನೋಡಿ, ಈ ವರ್ಷದಲ್ಲಿ ಮಂಗಳವಾರ ನಮಗೆ ಯುಗಾದಿ ಹಬ್ಬ ಬರುತ್ತೆ 9ನೇ ತಾರೀಕು. ಸೊ ಪಾಡ್ಯಮಿ ಅದು ಬರೋದ್ರಿಂದ ರಾಜ ಬಂದು ಕುಜನೇ ಆಗ್ತಾನೆ. ಈ ವರ್ಷದ ರಾಜ ಅಂದರೆ ಕ್ರೋಧಿ ನಾಮ ಸಂವತ್ಸರದ 2024 ಏಪ್ರಿಲಿಂದ 2025 ಏಪ್ರಿಲ್ವರೆಗೆ ರಾಜ ಬಂದು ಕುಜ ಇರ್ತಾನೆ. ಈ ವರ್ಷದಲ್ಲಿ ರಾಜ ಕುಜ ಆಗಿರೋದ್ರಿಂದ ಮೇಷರಾಶಿ ಮತ್ತು ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಹೆಚ್ಚು ಒಂದಷ್ಟು ಬಲಾಢ್ಯವಾದ ಒಂದು ಫಲಗಳು, ಉತ್ತಮ ಫಲಗಳನ್ನ ಅವ್ರು ಪಡ್ಕೋಬೋದು. ಸ್ವಲ್ಪ ಅಧಿಕಾರ ಪ್ರಾಪ್ತಿ, ಸರ್ಕಾರಿ ನೌಕರಿಗಳು, ಒಂದಷ್ಟು ಉತ್ತಮವಾದ ಫಲಗಳು, ಉದ್ಯೋಗದಲ್ಲಿ, ಭೂಮಿ ವಿಚಾರದಲ್ಲಿ, ಮನೆ ವಿಚಾರದಲ್ಲಿ, ಲ್ಯಾಂಡು ಲಿಟಿಗೇಷನ್ ಕೇಸ್ ವಿಚಾರದಲ್ಲಿ ಜಯ ಗಳಿಸ್ತಕ್ಕಂಥದ್ದು ಎಲ್ಲರೂ ಸ್ವಲ್ಪ ಮೇಷರಾಶಿಯವರಿಗೆ ಸ್ವಲ್ಪ ಅನುಕೂಲ ಇದೆ. ಆದರೆ ಕುಜ ಇಲ್ಲಿ ರಾಜ ಆಗಿರೋದು ದೇಶದ ವಿಚಾರಕ್ಕೆ ಬರೋದಾದರೆ ಸ್ವಲ್ಪ ಹುಷಾರಾಗಿರ್ಬೇಕಾಗ್ತದೆ. ಯಾಕೆ ಅಂದರೆ ಕುಜ ರಾಜ ಆಗಿರೋ ಕಾರಣ ತುಂಬ ಕೋಪಕಾರಕ, ಕೋಪ ಜಾಸ್ತಿ, ಯುದ್ಧ ಭಯ, ಯುದ್ಧಗಳಾಗ್ತಕ್ಕಂಥದ್ದು, ತುಂಬ ಒಂದು ಡಿಸಿಪ್ಲಿನ್ ಆಗಿರ್ತಕ್ಕಂಥ ಒಂದು ನಿರ್ಧಾರಗಳು ತಗೊಳ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ರಾಜಕೀಯ ವ್ಯಕ್ತಿಗಳು, ಪೊಲೀಸ್, ಮಿಲಿಟ್ರಿ, ಈ ಥರ ಒಂದು ಆಡಳಿತ ವಿಚಾರದಲ್ಲೆಲ್ಲ ತುಂಬ ಒಂದು ಮಹತ್ತರವಾದ ಬದಲಾವಣೆಗಳಾಗ್ತದೆ ಈ ವರ್ಷ. ರಾಜಕೀಯ ವ್ಯಕ್ತಿಗಳು, ಅಧಿಕಾರ, ನಮ್ಮ ದೇಶನ ಮುನ್ನಡೆಸ್ತಕ್ಕಂಥ ಅಧಿಕಾರ ವಹಿಸ್ತಕ್ಕಂಥ ರಾಜರಿಗೆ ಅಥವಾ ರಾಜಕಾರಣಿಗಳು ತುಂಬ ಮಹತ್ತರವಾದ ನಿರ್ಧಾರಗಳು ತಗೊಳ್ಳೋಕ್ಕಂಥ ಪರಿಸ್ಥಿತಿ ಬರ್ತದೆ. ತುಂಬ ಕ್ರಿಟಿಕಲ್ ಇರುತ್ತೆ ಈ ಸರಿ ಅವ್ರಿಗೆ. ಆಮೇಲೆ ತುಂಬ ಒಂದು ಉದ್ವಿಗ್ಧವಾದ ಒಂದು ಪರಿಸ್ಥಿತಿ ಇರುತ್ತೆ. ಅತ್ಯಂತ ಹೆಚ್ಚು ಉಷ್ಣಾಂಶ ಇರುತ್ತೆ ದೇಶದಲ್ಲಿ. ಅತ್ಯಂತ ಹೆಚ್ಚು ಉಷ್ಣಾಂಶ, ತೀವ್ರ ಬಿಸಿ ಗಾಳಿ, ವಾತಾವರಣದಲ್ಲಿ ಹವೆ ಬಿಸಿಯಿಂದ ಪ್ರಜೆಗಳಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ, ಇದರೆಲ್ಲ ಉಲ್ಬಣ ಆಗುತ್ತಾ ಸಮಸ್ಯೆ ಇರ್ತದೆ. ಹೆಚ್ಚಾಗಿ ವಿದ್ಯುತ್ತು, ಬೆಂಕಿ, ಈ ಥರ ಒಂದು ಇದರಿಂದ ಅನಾಹುತಗಳಾಗ್ತಕ್ಕಂಥ ಸಂದರ್ಭಗಳು ಬರೋ ಚಾನ್ಸಸ್ ಇರ್ತದೆ. ಹಾಗಾಗಿ ಜನಸಾಮಾನ್ಯರು ಬಹಳ ಹುಷಾರವಾಗಿ ತಮ್ಮ ಆರೋಗ್ಯದ ಕಡೆ, ತಮ್ಮ ಒಂದು ಸಂಚಾರದ ಹೆಚ್ಚೆಚ್ಚಾಗಿ ವಾಹನಗಳ ಒಂದು ಅಪಘಾತಗಳು ಈ ಥರ ಆಗೋ ಚಾನ್ಸಸ್ ಸಹ ಜಾಸ್ತಿ ಇರುತ್ತದೆ ಈ ವರ್ಷ. ಹಾಗಾಗಿ ಯಾರ್ಯಾರಿಗೆ ಕುಜದೋಷ ಇದೆಯೋ ಅಥವಾ ಯಾರ ಜಾತಕದಲ್ಲಿ ಕುಜ ಬಲಹೀನನಾಗಿರ್ತಾನೋ ಅವರು ದಯವಿಟ್ಟು ವಾಹನಗಳು ಓಡಿಸೋದು ಬೇಕಾದ್ರೆ ವಾಹನ ವಿಚಾರಗಳಲ್ಲಿ, ಅಣ್ಣ ತಮ್ಮಂದ್ರ ಮುಂದೆ, ಜಮೀನು ವಿಚಾರದಲ್ಲಿ ಅಥವಾ ಭೂಮಿ ವಿಚಾರದಲ್ಲಿ ಬಹಳ ಹುಷಾರಾಗಿರಬೇಕು. ಈ ವರ್ಷ ಬಹಳ ಕುಜ ರಾಜನಾಗಿರೋ ಕಾರಣ ನಾನಾ ಥರವಾದಂಥ ಒಂದು ಜಗಳಗಳು, ಗಲಾಟೆಗಳು, ಬಡದಾಟಗಳು ಆಗತಕ್ಕಂಥ ಸಂದರ್ಭಗಳು ಹೆಚ್ಚಾಗಿದೆ. ಆದರೆ ಕುಜನಿಗೆ ಸಂಬಂಧಪಟ್ಟಂಥ ಒಂದು ಎಲ್ಲ ಬಿಸ್ನೆಸ್ಗಳು ರಾಜ್ಯದಲ್ಲಿ ಅದು ಪ್ರಪಂಚದಲ್ಲಿ ತುಂಬ ಉತ್ತಮವಾದಂಥ ಲಾಭನ ತಂದು ಕೊಡ್ತದೆ. ಅದು ಪೊಲೀಸ್ ಅಧಿಕಾರಿಗಳು, ಮಿಲಿಟ್ರಿ, ರಾಜಕಾರಣಿಗಳು ಇವರೆಲ್ಲರಿಗೂ ಹೆಚ್ಚಾಗಿ ಲಾಭ ಆಗ್ತಕ್ಕಂಥ ಒಂದು ಯೋಗ ಸಹ ಈ ವರ್ಷದಲ್ಲಿದೆ. ಮತ್ತು ಇನ್ನು ಇದು ಕುಜನ ರಾಜನ ವಿಚಾರಕ್ಕೆ ಬರೋದಾಯಿತು. ನೆಕ್ಸ್ಟ್ ಇಲ್ಲಿ ಶನಿ ಮಂತ್ರಿ. ನೋಡಿ ಯಾವ ರೀತಿ ಒಂದು ಕಾಂಬಿನೇಷನ್ ಬಂದಿದೆ. ಕುಜ ಮತ್ತು ಶನಿ ಶತ್ರುಗಳು ಆ್ಯಕ್ಚುಲಿ ಗ್ರಹವರ್ಗ ವಿಚಾರಕ್ಕೆ ಬರೋದಾದರೆ ಕುಜ ಮತ್ತು ಶನಿ ಇಬ್ಬರು ಶತ್ರು ಗ್ರಹಗಳು. ಅದರಲ್ಲೂ ಕುಜನಿಗೆ ಇಲ್ಲಿ ಮಂತ್ರಿಯಾಗಿ ಶನಿ ಬಂದಿದ್ದಾನೆ. ಸೊ ಒಬ್ಬ ರಾಜನಿಗೆ ಶನಿನೇ ಶತ್ರು ಆಗ್ಬಿಟ್ರೆ ಯಾವ ರೀತಿ ಆಡಳಿತ ಇರುತ್ತೆ, ಆ ದೇಶದ ಪರಿಸ್ಥಿತಿ ಹೇಗಿರುತ್ತೆ ನೀವು ಯೋಚನೆ ಮಾಡಬೇಕು. ಈ ಕ್ರೋಧಿ ನಾಮ ಸಂವತ್ಸರದಲ್ಲಿ ಅಂದರೆ ಈ ವರ್ಷ 24ರಲ್ಲಿ ಕುಜ ರಾಜನಿಗೆ ಮಂತ್ರಿ ಬಂದಿರೋದು ಶನಿ. ಸೊ ಮಕರ ಮತ್ತು ಕುಂಭ ಈ ಎರಡು ಮನೆಗೆ ಅಧಿಪತಿಯಾಗಿರ್ತಕ್ಕಂಥ ಶನಿ ಮಂತ್ರಿ ಆಗಿದ್ದಾನೆ. ಸೊ ರಾಜನಿಗೂ ಮಂತ್ರಿಗೂ ಅನ್ಯೋನ್ಯತೆ ಇರೋದಿಲ್ಲ, ವಿಶ್ವಾಸ ಇರೋದಿಲ್ಲ. ಅಂದರೆ ರಾಜನು ತನ್ನ ಆಡಳಿತದಲ್ಲೇ ಯಾರನ್ನೂ ಸಹಪಾಠಿಗಳ ನಂಬೋದಿಲ್ಲ, ಮಂತ್ರಿವರ್ಗನ ನಂಬೋದಿಲ್ಲ, ಜನಗಳನ್ನ ನಂಬೋಕ್ಕಾಗಲ್ಲ. ಕುತಂತ್ರಗಳು, ಒಳೊಳಗೆ ಅವ್ರಿಗೇನು ಬೇಕೋ ಕೆಲವೊಂದೆಲ್ಲ ಕುತಂತ್ರಗಳಿಂದ ರಾಜ್ಯದಲ್ಲಿ ಆಡಳಿತದಲ್ಲಿ ಬಿರುಕುಗಳು, ಭಿನ್ನಾಭಿಪ್ರಾಯಗಳು, ಕೆಲವೊಂದು ರಾಜನ ಸೀಕ್ರೆಟ್ಸ್ ಎಲ್ಲ ಹೊರಗಡೆ ಬರ್ತಕ್ಕಂಥ ಚಾನ್ಸಸ್ ಇರ್ತದೆ. ರಾಜನಿಗೆ ಅಂದರೆ ಆ ದೇಶದ ಮಹಾನ್ ದೊಡ್ಡ ನಾಯಕರಿಗೆ ಒಂದು ಷಡ್ಯಂತ್ರ ಮಾಡ್ತಕ್ಕಂಥ ಪರಿಸ್ಥಿತಿ ಬರೋ ಚಾನ್ಸಸ್ ಇರ್ತದೆ. ಅವರ ಒಂದು ಎಲ್ಲ ಕೆಟ್ಟ ಆಡಳಿತಗಳು ಅಥವಾ ಅವರ ಒಂದು ಸೀಕ್ರೆಟ್ಸ್ ಎಲ್ಲ ಹೊರಗಡೆ ಬರ್ತಕ್ಕಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ವಿಪರೀತವಾದ ಒಂದು ಈ ವರ್ಷದಲ್ಲಿ ಬಹಳಷ್ಟು ನಾಯಕರಿಗೆ
ಒಂದು ನಾನಾ ಥರ ರೀತಿಯ ತೊಂದರೆಗಳು, ಜೈಲುವಾಸ, ಎಲ್ಲ ಸೆರೆವಾಸ, ಅಥವಾ ಅವ್ರಿಗೆ ಒಂದು ಭೂಮಿ ವಿಚಾರದಲ್ಲಿ ಅವ್ರು ಮಾಡಿರ್ತಕ್ಕಂಥ ಅನ್ಯಾಯಗಳಲ್ಲಿ ಎಲ್ಲ ರೀತಿಯಲ್ಲೂ ಹೊರಗಡೆ ಬರ್ತಕ್ಕಂಥ ಹೆಚ್ಚಾದಂಥ ಒಂದು ಸನ್ನಿವೇಶಗಳು ಈ ವರ್ಷ ನೋಡ್ಬೋದು ನೀವು. ಸೊ ಶನಿ ಮಂತ್ರಿ ಆಗಿರೋದ್ರಿಂದ ಇಲ್ಲಿ ರಾಜನಿಗೂ ಮಂತ್ರಿಗೂ ಒಂದು ಅನ್ಯೋನ್ಯತೆ ಇಲ್ಲದ ಕಾರಣ ದೇಶದಲ್ಲಿ ಆಡಳಿತ ವರ್ಗ ಸರಿಯಾಗಿರೋದಿಲ್ಲ. ಜನಸಾಮಾನ್ಯರಿಗೆ ನಾನಾ ರೀತಿಯ ಕಷ್ಟಗಳಾಗ್ತದೆ, ಟ್ಯಾಕ್ಸು ಜಾಸ್ತಿ ಆಗ್ತದೆ, ಈ ರೀತಿಯಾಗಿ ಬೆಲೆಗಳ ಪದಾರ್ಥಗಳು ಜಾಸ್ತಿ ಆಗ್ತದೆ. ಈ ರೀತಿಯಾಗಿ ದೇಶದ ವಿಚಾರ ತಗೊಂಡ್ರೆ ಇಲ್ಲಿ ರಾಜ ಮಂತ್ರಿ ಎರಡು ಒಂದಕ್ಕೊಂದು ಶತ್ರು ವರ್ಗಗಳಿಗೆ ಬಂದು ಸೇರ್ಕೊಂಡಿದ್ದಾರೆ. ನೆಕ್ಸ್ಟ್ ಇನ್ನು ಧಾನ್ಯಾಧಿಪ ಅಂದರೆ ದೇಶದಲ್ಲಿ ಬೆಳೀತಕ್ಕಂಥ ಎಲ್ಲ ಧಾನ್ಯಗಳು, ಆಹಾರ ಪದಾರ್ಥಗಳಿಗೆಲ್ಲ ಚಂದ್ರ ಇಲ್ಲಿ ಅಧಿಪತಿಯ ತಗೊಂಡಿದ್ದಾನೆ. ಚಂದ್ರನಿಗೆ ಅಧಿಪತಿ ಬಂದಿದೆ. ಸೊ ಕಟಕ ರಾಶಿಗೆ ಚಂದ್ರ ಅಧಿಪತಿ ಆಗಿರೋದ್ರಿಂದ ಸೊ ಚಂದ್ರ ಇಲ್ಲಿ ಉತ್ತಮವಾದಂಥ ಒಂದು ವ್ಯಾಪಾರದಲ್ಲಿ, ಬಿಸ್ನೆಸ್ಸಲ್ಲಿ, ಅದರಲ್ಲೂ ಆಹಾರ ಪದಾರ್ಥಗಳು, ದಿನಸಿ ಪದಾರ್ಥಗಳು, ಧಾನ್ಯಗಳು ಇದಕ್ಕೆಲ್ಲ ಹೆಚ್ಚು ಬೆಲೆ ಬರ್ತದೆ. ಉತ್ತಮವಾದಂಥ ಅಭಿವೃದ್ಧಿ ಆಗ್ತದೆ ವ್ಯಾಪಾರದಲ್ಲಿ. ಅದರಲ್ಲೂ ಯಾರೇ ದಿನಸಿ ಅಂಗಡಿಗಳು, ಆಹಾರ ಪದಾರ್ಥಗಳು, ಹೋಟೆಲ್ಗಳು ಇವರೆಲ್ಲ ಮಾಡ್ತಾರೋ ಅವರಿಗೆ ಹೆಚ್ಚಾದಂಥ ವ್ಯಾಪಾರ ವಹಿವಾಟುಗಳು ನಡೆಯುತ್ತೆ. ಅದರಲ್ಲಿ ಲಾಭ ಆಗ್ತದೆ ಅವರಿಗೆ. ಚಂದ್ರನಿಂದ ಅದೊಂದು ಪದಾರ್ಥಗಳು, ಅಕ್ಕಿ ಬೇಳೆ ಎಲ್ಲ ಚೆನ್ನಾಗಿ ಬೆಳೆಯತಕ್ಕಂಥ ವರ್ಷ ಆಗ್ತದೆ ಇದು. ನೆಕ್ಸ್ಟ್ ಇನ್ನು ಕುಜನ ವಿಚಾರಕ್ಕೆ ಬರೋದಾದರೆ ಕುಜ ಇಲ್ಲಿ ರಾಜ ಒಂದೇ ಅಲ್ಲ, ಕುಜನಿಗೆ ಇನ್ನೊಂದು ಪಟ್ಟ ಸಹ ಈ ವರ್ಷ ಸಿಕ್ಕಿದೆ. ಅದು ಸಸ್ಯಾಧಿಪ ಅಂದರೆ ಪ್ರಕೃತಿಯಲ್ಲಿರ್ತಕ್ಕಂಥ ಎಲ್ಲ ಸಸ್ಯವರ್ಗಕ್ಕೆ ಕುಜನು ಅಧಿಪತಿ ತಗೊಂಡಿದ್ದಾನೆ. ಸೊ ಕುಜ ಇಲ್ಲಿ ಸಸ್ಯ ಅಧಿಪತಿ ತಗೊಂಡಿರೋದ್ರಿಂದ ಭೂಮಿಕಾರಕ ಆಗಿರೋದು ಸಹ ಕುಜ ಆಗಿರೋದ್ರಿಂದ ಭೂಮಿಯಲ್ಲಿ ಒಳ್ಳೆಯ ಸಸ್ಯವರ್ಗ ಏನೋ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಆದರೆ ಅತ್ಯಂತ ಒಂದು ಉಷ್ಣ ಪ್ರಭಾವದಿಂದ ಅಥವಾ ಕೆಲವೊಂದು ದೋಷದಿಂದ ನೀರಿನ ಉಷ್ಣ ಪ್ರಭಾವ ಇಲ್ಲದ ಕಾರಣ, ನೀರಿನ ಕೊರತೆಯಿಂದ ಕುಜನ ಕೆಲವೊಂದು ಉಷ್ಣ ಪ್ರಕೋಪದಿಂದ ಸಸ್ಯಗಳಿಗೆ ಕೆಲವೊಂದಷ್ಟು ಸಸ್ಯವರ್ಗಕ್ಕೆ ಫಲವತ್ತತೆ ಕಡಿಮೆ ಆಗೋ ಚಾನ್ಸಸ್ ಇರ್ತದೆ. ಅಂದರೆ ಸಸ್ಯ, ಪರಿಸರ, ಹಸಿರು ಒಂದಷ್ಟು ಪ್ರಮಾಣ ಉಷ್ಣಾಂಶದಿಂದ ಆ ಬೆಳವಣಿಗೆ ಕಡಿಮೆ ಆಗುವಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ಮೇಷ ವೃಶ್ಚಿಕಕ್ಕೆ ಕುಜ ಇಲ್ಲಿ ಅಧಿಪತಿ ಆಗಿರೋದ್ರಿಂದ ಈ ಮೇಷರಾಶಿಯವರು, ವೃಶ್ಚಿಕ ರಾಶಿಯವರು ವ್ಯವಸಾಯ ಮಾಡ್ತಾ ಇದ್ರೆ ಒಂದಷ್ಟು ಫಲಗಳನ್ನು ಅವರು ಪಡಿಬೋದು. ಆದರೆ ಹೋಗ್ತಾ ರಿಸಲ್ಟ್ ಕಡಿಮೆ ಆಗುವಂಥ ಚಾನ್ಸಸ್ ಸಹ ಇರ್ತದೆ. ನಂತರ ಇಲ್ಲಿ ಶನಿ ಮಂತ್ರಿ ಆಯಿತು. ನೆಕ್ಸ್ಟ್ ಇನ್ನೂ ಒಂದು ಪಟ್ಟ ಶನಿಗೆ ಬರ್ತಾ ಇದೆ ಅಧಿಕಾರ. ಅದು ಮೇಘಾಧಿಪ. ಬಹಳ ಪ್ರಮುಖವಾದದ್ದು, ಬಹಳ ಇಂಪಾರ್ಟೆಂಟ್ ಬೇಕಾಗಿರ್ತಕ್ಕಂಥದ್ದು. ಶನಿಗೆ ಮೇಘಾಧಿಪ ಬಂದಿದೆ. ಮೇಘ ಅಂದರೆ ಮೋಡಗಳು, ಮೇಘಗಳ ಅಧಿಪತಿ ಅಂದರೆ ಮಳೆಗೆ ಅಧಿಪತಿಯಾಗಿದ್ದಾನೆ ಶನಿ ವರ್ಷ. ಸೊ ಶನಿ ಮೇಘಾಧಿಪ ಆಗಿರೋ ಕಾರಣ, ಮಳೆಗೆ ಅಧಿಪತಿ ಆಗಿರೋ ಕಾರಣ ಮಳೆ ಸ್ವಲ್ಪ ಅರ್ಧಕ್ಕರ್ಧ ಮಳೆ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಅದರಲ್ಲೂ ಮೇಘಾಧಿಪ ಶನಿ ಆಗಿರೋದ್ರಿಂದ, ಶನಿ ವಾಯುತತ್ವ ಕಾರಕನಾಗಿರೋದ್ರಿಂದ ಅತಿ ಹೆಚ್ಚು ಮಳೆಗಿಂತ ಹೆಚ್ಚು ಗಾಳಿ ಇರುತ್ತೆ ಈ ವರ್ಷ. ಬಿರುಸಾದ ಗಾಳಿಯಿಂದ ಕೂಡಿರತಕ್ಕಂಥ ಮಳೆ ಆಗ್ತದೆ. ವಿಪರೀತವಾದ ಬಿರುಸಿನ ಗಾಳಿ, ಬಿರುಗಾಳಿ ಅಂತ, ಸುಂಟರ್ ಗಾಳಿ ಅಂತೀವಲ್ಲ, ಆ ರೀತಿಯಾಗಿ ಗಾಳಿ ಸಹಿತ ಅಲ್ಪ ಪ್ರಮಾಣದ ಮಳೆ ಇರತಕ್ಕಂಥದ್ದು. ಮಳೆ ಕಡಿಮೆ ಆಗ್ತದೆ. ರಾಜ ಕುಜ ಆಗಿರೋ ಕಾರಣ ಮಳೆ ಕಡಿಮೆ ಇರ್ತದೆ. ಶನಿ ಮೇಘಾಧಿಪ ಆಗಿರೋದ ಕಾರಣ ಹೆಚ್ಚಾಗಿ ಮೇಘಗಳು ಬರ್ತದೆ. ಆದರೆ ವಿಪರೀತವಾದ ಗಾಳಿ, ಭಯಂಕರವಾದ ಸಿಡಿಲು, ಗುಡುಗು ಇರ್ತದೆ. ಮಳೆ ಕಡಿಮೆ ಇರ್ತದೆ. ನೀರಿನ ಅಂಶ ಕಡಿಮೆ ಇರ್ತದೆ, ಹೆಚ್ಚಾಗಿ ಗಾಳಿನ ಅಂಶ ಇರ್ತದೆ. ಹಾಗಾಗಿ ಬಹಳ ಹುಷಾರಾಗಿ ಈ ವರ್ಷ ಸಂಚಾರ ಮಾಡ್ತಕ್ಕಂಥವ್ರು, ದೂರ ಸಂಚಾರ ಮಾಡ್ತಕ್ಕಂಥವ್ರು, ಪ್ರಯಾಣ ಮಾಡ್ತಕ್ಕಂಥವ್ರು, ಟ್ರಿಪ್ಗಳು ಹೋಗ್ತಕ್ಕಂಥವ್ರು ಈ ವರ್ಷ ನೋಡ್ಕೊಂಡು ಹೋಗಬೇಕು. ಮಳೆಗಾಲದಲ್ಲಿ ಯಾವುದೇ ಕಾರಣಕ್ಕೂ ಹೆಚ್ಚಾಗಿ ಸಂಚಾರ ಮಾಡೋ ಹಾಗಿಲ್ಲ. ತೊಂದರೆಗಳು ಸಿಕ್ಕಾಕೊಳ್ತಕ್ಕಂಥ ಪರಿಸ್ಥಿತಿ ಬರೋ ಚಾನ್ಸಸ್ ಇರ್ತದೆ. ಯಾಕೆಂದರೆ ಶನಿ ಇಲ್ಲಿ ಮೇಘಾಧಿಪ ಆಗಿರೋದ್ರಿಂದ ಹೆಚ್ಚು ಗಾಳಿ, ಬಿರುಗಾಳಿ, ಗಾಳಿ ಬರೋದ್ರಿಂದ, ಕುಜ ಇಲ್ಲಿ ಸಸ್ಯಾಧಿಪತಿ ಆಗಿರೋದ್ರಿಂದ ಶನಿ ಕುಜರ ಕಾಂಬಿನೇಷನ್ ಗಾಳಿ ವಿಪರೀತ ಆಗಿ ಸಸ್ಯಗಳು, ಮರಗಳು ಗಾಳಿಗೆ ಕುಜನ ಅಂಶದಿಂದ ಎಲ್ಲ ಮುರಿದು ಬಿದ್ದು ವಾಹನಗಳ ಅಪಘಾತಗಳಾಗತಕ್ಕಂಥದ್ದು, ದಾರಿಗಳು ಕುಸಿ ಬೀಳ್ತಕ್ಕಂಥದ್ದು, ಅಪಘಾತಗಳಾಗ್ತಕ್ಕಂಥ ಸಮಸ್ಯೆ ಬರೋ ಚಾನ್ಸಸ್ ಇರ್ತದೆ. ಪ್ರಾಣಹಾನಿ ಆಗ್ತಕ್ಕಂಥ ಸಮಸ್ಯೆ ಇರ್ತದೆ. ಅದ್ರ ಕಡೆ ಗಮನ ಇರಬೇಕು. ನೆಕ್ಸ್ಟ್ ಇನ್ನು ಶನಿ ಬಹಳ ಮುಖ್ಯವಾಗಿ ದೇಶದ ವಿಚಾರಕ್ಕೆ ನೋಡೋದಾದ್ರೆ ಶನಿ ಸಹ ಇಲ್ಲಿ ಇನ್ನೊಂದು ಅಧಿಕಾರ ಬಂದಿದೆ. ಶನಿಗೆ ಸೇನಾಧಿಪ ಆಗಿದ್ದಾನೆ. ಶನಿ ಇಲ್ಲಿ ಸೇನಾಧಿಪತಿ ಅಂದರೆ ನಮಗೆ ಏನು ದೇಶದ ಮಿಲಿಟರಿ ವರ್ಗ ಅಂತೀವಲ್ಲ, ರಕ್ಷಣಾ ವಲಯದಲ್ಲಿ ಶನಿ ಇರೋದ ಕಾರಣ ಬಹಳ ಶಿಸ್ತಾಗಿ, ಡಿಸಿಪ್ಲಿನ್ ಆಗಿ, ತುಂಬ ಕ್ರೂರವಾಗಿರುತ್ತೆ. ತುಂಬ ಕಟ್ಟುನಿಟ್ಟಾದಂಥ ಶನಿ ವರ್ಗ ಸೇನಾಧಿಪತ್ಯ ಇರುತ್ತೆ. ಯುದ್ಧದಲ್ಲಿ ಯುದ್ಧ ಅಂಶ ಹೆಚ್ಚಾಗಿ ನೋಡ್ಬೋದು. ಭಾಳ ಶಿಸ್ತುಬದ್ಧವಾದಂಥ ಒಂದು ವಾತಾವರಣ ದೇಶದಲ್ಲಿ ಬರೋಂಥ ಚಾನ್ಸಸ್ ಇರುತ್ತೆ. ಇನ್ನು ನೆಕ್ಸ್ಟು ಗುರು ಇಲ್ಲಿ ರಸಾಧಿಪ ಆಗಿದ್ದಾನೆ. ರಸಪದಾರ್ಥಗಳು, ದೇಶದಲ್ಲಿರ್ತಕ್ಕಂಥ ನೀರಿನಂಶ, ರಸಪದಾರ್ಥಗಳು ಅಂತ ಏನು ಆಹಾರ ಪದಾರ್ಥಗಳಾಗಿರ್ಬೋದು, ಇದೆಲ್ಲದಕ್ಕೂ ಗುರು ಅಧಿಪತ್ಯ ತಗೊಂಡಿದ್ದಾನೆ. ಹಾಗಾಗಿ ಕೆಲವೊಂದು ಉತ್ತಮವಾದಂಥ ಬೆಳೆ, ರಸಪದಾರ್ಥಗಳು, ರಾಸಾಯನಿಕ ಪದಾರ್ಥಗಳು ಇದೆಲ್ಲದಕ್ಕೂ ಗುರು ಅಧಿಪತಿ ಆಗಿರೋದ್ರಿಂದ ಆ ಒಂದು ವಿಚಾರದಲ್ಲಿ ಹೆಚ್ಚು ಲಾಭ ತಗೊಳ್ತಕ್ಕಂಥ ಒಂದು ವರ್ಗಕ್ಕೆ ಹೆಚ್ಚು ಲಾಭ ಆಗ್ತದೆ.
ಆ ಒಂದು ವರ್ಗದವರು ಏನು ವ್ಯಾಪಾರ ವಹಿವಾಟು ಮಾಡೋರಿಗೆಲ್ಲ ಹೆಚ್ಚು ಲಾಭ ಖಂಡಿತ ಈ ವರ್ಷದಲ್ಲಿ ಸಿಗುತ್ತೆ ಗುರುವಿನಿಂದ. ನೆಕ್ಸ್ಟ್ ಇನ್ನು ನೀರಸಾಧಿಪ ಕುಜ ಬರ್ತಾನೆ. ಕುಜ ಇನ್ನೊಂದು ಅಧಿಕಾರ ಬಂದಿದೆ ಕುಜನಿಗೆ, ನೀರಸಾಧಿಪ. ನೀರಸಾಧಿಪ ಅಂದರೆ ರಸಾಂಶ ಇಲ್ಲದಕ್ಕಂಥ ಗಟ್ಟಿ ಪದಾರ್ಥಗಳು, ಕುಜನ ಒಂದು ಪದಾರ್ಥಗಳು, ಕುಜನ ಹ್ಯಾಂಡ್ ಓವರಲ್ಲಿ ಬರ್ತಕ್ಕಂಥ ಕೆಲವೊಂದಷ್ಟು ವರ್ಗಗಳಲ್ಲಿ ವ್ಯಾಪಾರ ಅಭಿವೃದ್ಧಿಗಳು, ಬಟ್ಟೆ, ಕುಜನ ಒಂದು ಹವಳ, ಮತ್ತು ಕುಜನ ಒಂದು ಕೆಂಪು ಬಟ್ಟೆ, ವಸ್ತ್ರಗಳು, ಕುಜನ ಕಾರಕತ್ವ ಆದಂಥ ಬೇಳೆ ಪದಾರ್ಥಗಳು, ಅವೆಲ್ಲನೂ ಸಹ ಕುಜನಿಗೆ ಸಂಬಂಧಪಟ್ಟಿರ್ತಕ್ಕಂಥ ನೀರಸಾಧಿಪತಿ, ರಸ ಇಲ್ಲತಕ್ಕಂಥದ್ದು ನೀರಸಾಧಿಪತಿ ಆಗಿರ್ತಕ್ಕಂಥ ಕುಜಂದು ಎಲ್ಲ ವ್ಯಾಪಾರ ವಹಿವಾಟುಗಳಿಂದ ಹೆಚ್ಚು ಲಾಭ ಈ ವರ್ಷದಲ್ಲಿ ನೋಡ್ಬೋದು. ಮತ್ತು ಶನಿ ಅರ್ಘಾಧಿಪ ಇದ್ದಾನೆ. ಏನೇ ಮೇಘಾಧಿಪ ಅಂತ ಏನು ಹೇಳ್ತೀವಿ ಮಳೆಗೆ, ಅರ್ಘಾಧಿಪ ಅನ್ನೋದು ಸಹ ಬಹಳ ಅಷ್ಟೇ ಇಂಪಾರ್ಟೆಂಟ್ ಆಗ್ತದೆ. ಇದು ಸೂರ್ಯನಿಗೆ ಸೇರ್ತಕ್ಕಂಥ ಒಂದು ಅಂಶ ಅರ್ಘಾಧಿಪ, ಅದನ್ನು ಶನಿ ತಗೊಂಡಿದ್ದಾನೆ. ಸೊ ಶನಿ ತಗೊಂಡಿರೋದ ಕಾರಣ ಅಷ್ಟೊಂದೇನು ಮಳೆ ಉತ್ತಮ ಇರೋದಿಲ್ಲ. ಅಲ್ಪ ಪ್ರಮಾಣದಲ್ಲಿ ಕೆಲವೊಂದಷ್ಟು ಹೆಚ್ಚಾಗಿ ಗಾಳಿ ಆಗೋ ಕಾರಣ ಒಂದಷ್ಟು ಜೋರಾಗಿ ಮಳೆ ಬರ್ತದೆ ಸ್ಟಾರ್ಟಿಂಗಲ್ಲಿ, ಅಥವಾ ನಂತರ ಪ್ರಮಾಣ ಕಡಿಮೆ ಆಗ್ತದೆ. ನಂತರ ಒಂದಷ್ಟು ಯಾವುದೋ ಒಂದು ಟೈಮಲ್ಲಿ ಹೆಚ್ಚಾಗಿ ಸ್ಟಾರ್ಟಿಂಗಲ್ಲಿ ಮಳೆ ಇರೋದಿಲ್ಲ, ಗಾಳಿ ಬಂದಮೇಲೆ ಕೊನೆಯ ಭಾಗದಲ್ಲಿ ಒಂದಷ್ಟು ಮಳೆ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅರ್ಘ ಪ್ರಮಾಣ ಇಲ್ಲಿ ಶನಿ ಬಂದಿರೋದ್ರಿಂದ ಇನ್ಬ್ಯಾಲೆನ್ಸ್ ಆಗುತ್ತೆ, ಬ್ಯಾಲೆನ್ಸ್ ಆಗೋದಿರೋದಿಲ್ಲ, ಸ್ಲೋ ಆಗ್ತದೆ. ಆ ರೀತಿಯಾಗಿ ಈ ವರ್ಷ ಸಹ ನಾವು ಮೋಡಗಳು, ವಾತಾವರಣದಲ್ಲಿ ಕಾಂತಿ ಇರೋದಿಲ್ಲ. ಆ ಒಂದು ಕಾರಣ ಕಪ್ಪಾದ ಮೋಡಗಳು, ವಾತಾವರಣ ಅಷ್ಟೊಂದು ಶುಭ್ರವಾಗಿ ಇರೋದಿಲ್ಲ ಈ ಸರಿ. ಅದಕ್ಕೆ ಅರ್ಘಾಧಿಪ ಶನಿ ತಗೊಂಡಿದ್ದಾನೆ. ನೆಕ್ಸ್ಟ್ ಇನ್ನೆಲ್ಲ ಪಶುನಾಯಕ. ಪಶುನಾಯಕ ಅಂದರೆ ಎಲ್ಲ ದೇಶದಲ್ಲಿರ್ತಕ್ಕಂಥ ಎಲ್ಲ ಪಶು ಪಕ್ಷಿ ಪ್ರಾಣಿಗಳಿಗೆಲ್ಲ ಈ ಸರಿ ಯಮ ಅಧಿಪತಿ ತಗೊಂಡಿದ್ದಾನೆ. ಪಶುನಾಯಕ ಯಮನಿಗೆ ಬಂದಿದೆ. ಸೊ ಹಂಗಾಗಿ ಯಾವುದೇ ಒಂದು ಪ್ರಾಣಿ ವರ್ಗ, ಪ್ರಾಣಿ ಪಕ್ಷಿ, ಹಸು, ನಾವು ಏನೇನೋ ಇದು ವಿಶೇಷವಾಗಿ ದನಕರುಗಳಿಗೆ ಹಾಲು ಕೊಡ್ತಕ್ಕಂಥವು ಎಲ್ಲ ಏನಿರ್ತೀವಲ್ಲ ಅಂಥವು ನೋಡ್ತೀವಿ ಹೆಚ್ಚಾಗಿ. ಆದರೆ ಎಲ್ಲ ಪ್ರಾಣಿ ಪಕ್ಷಿಗೂ ಸೇರ್ತದೆ. ಪ್ರಾಣಿ ಪಕ್ಷಿಗಳ ಈ ಸರಿ ಸ್ವಲ್ಪ ಕಷ್ಟ ಇರುತ್ತೆ. ಯಾಕಂದರೆ ಯಮಧರ್ಮರಾಯ ಇಲ್ಲಿ ತಗೊಂಡಿರೋದ್ರಿಂದ ತುಂಬ ನ್ಯಾಯಬದ್ಧವಾಗಿ, ತುಂಬ ಡಿಸಿಪ್ಲಿನಡ್ ಆಗಿ, ತುಂಬ ಒಂದು ಶಿಸ್ತುಬದ್ಧಾಗಿ, ಕಟ್ಟುನಿಟ್ಟಾಗಿ ಅದಕ್ಕೆ ತಗೊಳ್ಳೋದ್ರಿಂದ, ಅದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು, ಯಾವುದೇ ರೀತಿ ಯಥೇಚ್ಛವಾದ ಒಂದು ಸುಖ ಸೌಕರ್ಯಗಳು ಯಾವ ಪ್ರಾಣಿ ವರ್ಗಕ್ಕೂ ಇರೋದಿಲ್ಲ, ಕಷ್ಟಕರವಾಗಿರುತ್ತೆ. ಆ ಹಸು ಮತ್ತು ಕೆಲವೊಂದು ದನ, ಹಸುಗಳು, ಎಮ್ಮೆಗಳೆಲ್ಲ ಹಾಲಿನ ಉತ್ಪತ್ತಿ ಸ್ವಲ್ಪ ಕಡಿಮೆ ಆಗತಕ್ಕಂಥ ಚಾನ್ಸಸ್ ಇರ್ತದೆ ಈ ವರ್ಷ. ಹಂಗಾಗಿ ಈ ಒಂದು ಗ್ರಹಗಳ ಅಧಿಪತ್ಯಗಳು ನೋಡಿ, ಮ್ಯಾಕ್ಸಿಮಮ್ ಎಲ್ಲ ಚಂದ್ರ ಗುರು ಎರಡಕ್ಕೆ ಮಾತ್ರ ಬಂದಿರೋದು ಬಿಟ್ಟರೆ ಇನ್ನೆಲ್ಲ ಶನಿ ಕುಜನೇ ಬಂದಿದ್ದಾರೆ. ಶನಿ ಕುಜನೇ ಬಂದಿದೆ. ಒಂದಕ್ಕೆ ಮಾತ್ರ ರಸಾಧಿಪ ಗುರು ಬಂದಿದೆ, ಧಾನ್ಯಾಧಿಪಕ್ಕೆ ಗುರು ಬಂದಿದೆ. ಸೊ ಇಲ್ಲಿ ಫುಡ್ಡಿನ ಪ್ರಾಡಕ್ಟ್ಸ್ ಒಂದಷ್ಟು ನಮಗೆ ಏನು ಈ ಸರಿ ವರ್ಷ ಕಡಿಮೆ ಪ್ರಮಾಣದಲ್ಲಿ ಏನು ಅಷ್ಟೊಂದೇನು ಕಡಿಮೆ ಆಗೋದಿಲ್ಲ, ಅದೊಂದು ಸ್ವಲ್ಪ ಅನುಕೂಲ ಇರುತ್ತೆ. ಅದು ಬಿಟ್ಟರೆ ಇನ್ನು ರಾಜ, ಮಂತ್ರಿ, ಮಿಲಿಟ್ರಿ, ಎಲ್ಲ ವಿಚಾರದಲ್ಲೂ, ಮಳೆ ವಿಚಾರದಲ್ಲಿ, ಬೆಳೆ ವಿಚಾರದಲ್ಲಿ ಎಲ್ಲ ಖಂಡಿತವಾಗ್ಲೂ ಶನಿ ಕುಜನೇ ಇರೋದ್ರಿಂದ ವಿಚಿತ್ರವಾದ ಘಟನೆಗಳು ಈ ವರ್ಷ ನೋಡ್ಬೋದು ನೀವು. ಆ ರೀತಿಯಾದಂಥ ಫಲ ಇಲ್ಲಿ ಶನಿ ಕುಜರಿಂದ ಸಿಗೋ ಚಾನ್ಸಸ್ ಇರುತ್ತೆ. ಆದರೆ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರಿಗೆ, ಭೂಮಿ ವಿಚಾರದಲ್ಲಿ ಬಿಸ್ನೆಸ್ ಮಾಡ್ತಕ್ಕಂಥವ್ರು, ಅವೆಲ್ಲದಕ್ಕೂ ತುಂಬ ಜನಕ್ಕೆ, ಅದರಲ್ಲೂ ಮೇಷ ವೃಶ್ಚಿಕ ರಾಶಿಯವರಿಗೆ ವಿಶೇಷವಾದ ಲಾಭಗಳು ಈ ಸರಿ ಅಂತೂ ವಿಶೇಷವಾಗಿ ಸಿಗುತ್ತೆ ಅವ್ರಿಗೆ. ಅದೊಂದು ವಿಚಾರ ಇಲ್ಲಿ ನೀವು ನೋಡ್ಕೋಬೋದು. ಈ ವರ್ಷದ 24 ಯುಗಾದಿಯ ವರ್ಷಗಳ ನವನಾಯಕರು ಅಂದರೆ ಗ್ರಹಗಳ ಅಧಿಪತ್ಯಗಳು ಯಾವ್ಯಾರಿಗೆ ಬಂದಿದೆ ಅಂತ, ಇದು ವರ್ಷ ಪೂರ್ತಿ ಇವರೇ ಇರ್ತಾರೆ. ಒಂದು ವರ್ಷ ಪೂರ್ತಿ ಈ ಎಲ್ಲ ಅಧಿಪತ್ಯಗಳು ಈ ಒಂದು ಗ್ರಹಗಳೇ ತಗೊಂಡಿರ್ತಾರೆ. ಇದು ಕ್ರೋಧಿ ನಾಮ ಸಂವತ್ಸರ ಅಷ್ಟೊಂದು ಶುಭವಲ್ಲ. ಕ್ರೋಧಿ ಅನ್ನೋದೇ ಕ್ರೋಧ. ಈ ಕ್ರೋಧಿ ನಾಮ ಸಂವತ್ಸರದಲ್ಲಿ ಅದರಲ್ಲೂ ಈ ಎರಡು ಗ್ರಹಗಳು ಶನಿ ಕುಜ ಕಾಂಬಿನೇಷನ್ ಬಂದಿರೋದ್ರಿಂದ ಸ್ವಲ್ಪ ಜನಸಾಮಾನ್ಯರು, ಅದು ಬಡವರು, ರೈತರು ಬಹಳ ವಿಶೇಷವಾಗಿ ಇರಬೇಕಾಗ್ತದೆ. ಮಳೆಯನ್ನು ನಂಬ್ಕೊಂಡಿರ್ತಕ್ಕಂಥವ್ರು ತುಂಬ ಕಷ್ಟ ಪಡಬೇಕಾಗ್ತಂಥ ಪರಿಸ್ಥಿತಿ ಬರೋ ಚಾನ್ಸಸ್ ಇದೆ. ಹಾಗಾಗಿ ದಯವಿಟ್ಟು ನೀರನ್ನು ಸದ್ಬಳಕೆ ಮಾಡ್ಕೋಬೇಕು, ನೀರನ್ನು ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಬೇಕು, ಹೆಚ್ಚಾಗಿ ಸಂಚಾರ ಮಾಡಬಾರ್ದು. ಗಾಳಿ ವಿಪರೀತವಾದ ಗಾಳಿ ಇರೋದ್ರಿಂದ ಅಪಘಾತಗಳು ಆಗೋ ಚಾನ್ಸಸ್ ಇರೋದ್ರಿಂದ ಅಧಿಕವಾಗಿ ಸಂಚಾರ ಮಾಡೋ ಹಾಗಿಲ್ಲ ಯಾರೂ. ಇದಿಷ್ಟು ಈ ವರ್ಷದ ಗ್ರಹಗಳ ಅಧಿಪತ್ಯಗಳ ವಿಚಾರ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ನಮಸ್ತೆ, ಒಳ್ಳೆಯದಾಗಲಿ.